ನಮಸ್ತೆ ಅಣ್ಣವ್ರೆ. ನಮಸ್ತೆ ನಮಸ್ತೆ. ಕಾಫಿ ಆಯ್ತು ಅಣ್ಣವ್ರೆ? ಉಕ್ಕಣಪ್ಪ ಆಯ್ತು. ಡೈಲಿ ಕಾಲೇಜಿಂದ ಬೇಗ ಬರ್ತಿದಲ್ವಾ, ಯಾಕಪ್ಪ ಇಷ್ಟೊಂಥರ ಲೇಟಾಗಿ ಬರ್ತೀಯ ಈಗ? ಅಣ್ಣವ್ರೆ, ಅದೊಂದು ಕತೆ ಅಣ್ಣವ್ರೆ. ಯಾಕೆ ಲೇಟಾಗಿ ಬರ್ತೀಯ ಅಂದ್ರೆ ಕತೆ ಗೀತೆ ಅಂತಾನಲ್ಲ ಕೋತ್ ನನ್ ಮಗ. ಇಲ್ಲೊಂದು ಸಮಸ್ಯೆ ಏನೋ ಇದೆ, ತಿಳ್ಕೋಬೇಕು. ಅಣ್ಣವ್ರೆ, ನಾವೀಗ 4th ಸೆಮ್ ಅಲ್ವಾ ಅಣ್ಣವ್ರೆ? ಉಕ್ಕಣಪ್ಪ ಮುಂದ್ ಕೇಳಪ್ಪ. ಅಣ್ಣವ್ರೆ, ವಿಶ್ವ ಪ್ರಖ್ಯಾತಿ 2 ಗ್ರಂಥ ಬಿಟ್ಟವ್ರ ಅಣ್ಣವ್ರೆ 4th ಸೆಮ್ಗೆ. ಗ್ರಂಥ ಬೇರೆ ಬಿಡ್ತವ್ರೆ ನೀಗ MBA ಅಲ್ಲಿ? ಅಯ್ಯೋ. ಹ್ಞೂ ಅಣ್ಣವ್ರೆ, MSc GFM ಅಂತ ಬಿಟ್ಟವ್ರ ಅಣ್ಣವ್ರೆ. ಏನ್ ಚೆನ್ನಾಗವೆ ಅಂತೀರಾ ಗ್ರಂಥಗಳು, ತೊಟ್ಲು ತೂಗೋದೇ ಬೇಡ ಅಣ್ಣವ್ರೆ, ಹಂಗೆ ನಿದ್ದೆ ಬರುತ್ತೆ. ಆ ಥರ ಎಲ್ಲ ಬಿಡ್ತವ್ರೆ ಈಗ. ನಾನು ಕಾಲೇಜ್ಗೆ ಹೋದ್ರೆ ನಂಗೂ ಗೊತ್ತಾಗತ್ತೇನಪ್ಪ. ನಮ್ಮ ಅಪ್ಪ ಹೇಳ್ದ ಓದ್ಲಾ ಅಂತವ. ಓದಕ್ಕೆ ಹೋದ್ರೆ ಏನು ಹತ್ತನೇ ಇಲ್ಲ, ನಾನೇ ಮಾಡೋಣ. ಅಣ್ಣವ್ರೆ, ಕಾಲೇಜೆಲ್ಲ 2 ಗ್ರಂಥ ಸ್ಟಾರ್ಟ್ ಮಾಡಂಗಿಲ್ಲ ಅಣ್ಣವ್ರೆ. ನೈಟ್ ಹೊತ್ತು ನಿದ್ದೆ ಮಾಡ್ಕೊಂಡ್ರು ನಿದ್ದೆ ಬರುತ್ತೆ. ಏನ್ ಚೆನ್ನಾಗವೆ ಅಂತೀರಾ ಗ್ರಂಥಗಳು. ಇವ್ನು ಹೇಳ್ತಿರೋದು ನೋಡ್ರೆ ನಂಗೂ ಆಸೆ ಇರುತ್ತೆ, ನಾನು ಕಾಲೇಜ್ಗೆ ಹೋದ್ರೆ ಚೆನ್ನಾಗಿರೋದೇನಪ್ಪ. ಅಪ್ಪ ಮಿಸ್ ಯು ಅಪ್ಪ, ನೀನು ಹೇಳ್ದಂಗೆ ಹೇಳಿದ್ರೆ ಇವತ್ತು ನಾನು ಕಾಲೇಜ್ಗೆ ಹೋಯ್ತಿದ್ದೆ. ಗ್ರಂಥಗಳೇನು ಚೆನ್ನಾಗವೆ ಅಂತವನೆ, ನಾನು ಕಾಲೇಜ್ಗೆ ಹೋದ್ರೆ ನಾನು ಕೇಳಿಸ್ಕೋದಾಯ್ತೇನೋ. ತು, ಎಂಥ ಚಾನ್ಸ್ ಎಲ್ಲ ಮಿಸ್ ಆಗೋಯ್ತು, ನಾನು ಓದ್ಬೇಕಾಯ್ತು. ಅಂತ ಗ್ರಂಥ ಎಲ್ಲ ಕೇಳಬೇಕು ಅಂದ್ರೆ ಅಣ್ಣವ್ರೆ 7 ಜನದ ಪುಣ್ಯ ಮಾಡಿರ್ಬೇಕು ಅಣ್ಣವ್ರೆ. ನೀನು ಹೇಳ್ತಿರೋದು ನೋಡಿದ್ರೆ ನಂಗೆ ಕಣ್ಣಲ್ಲಿ ನೀರು ಬರ್ತೈತೆ ಕಣಪ್ಪ, ಅಷ್ಟೊಂಥರ ಚೆನ್ನಾಗಿದ್ದೀನಪ್ಪ ಗ್ರಂಥ ಅದು. ಅಣ್ಣವ್ರೇ, ನೀವು ಒಂದ್ ದಿವಸ ಕೇಳಬೇಕು ಅಣ್ಣವ್ರೆ. ಗ್ರಂಥ ಕೇಳ್ಕೊಂಡ್ ಬರ್ಬೇಕಲ್ವ ಅಣ್ಣವ್ರೆ, ಅದರಿಂದ ಲೇಟ್ ಆಗ್ತಿದೆ ಅಣ್ಣವ್ರೆ.